ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಜೀವನ ಸಾಗರ ವ್ಲಾಗ್ಸ್ಗೆ ಸ್ವಾಗತ ಫ್ರೆಂಡ್ಸ್. ನಾನು ಶ್ರುತಿ. ಸೊ ನೋಡಿರಿ, ಬೆಳಗ್ಗೆ ಎದ್ದ ತಕ್ಷಣ ಮೊದಲು ನಾನು ಕೆಲಸ ಮಾಡೋದೇ ರಂಗೋಲಿ ಬಿಡಿಸೋದು. ಅಂಗಳ ಕಸ ಹುಡುಗಿ ರಂಗೋಲಿ ಬಿಡಿಸಿದ್ದೀನಿ ನೋಡಿರಿ ಫ್ರೆಂಡ್ಸ್. ಇದು ಇವತ್ತಿನ ಸಿಂಪಲ್ ಆದ ರಂಗೋಲಿ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡೋದನ್ನ ಮರಿಬೇಡ್ರಿ. ಯಾರೆಲ್ಲ ನನ್ನ ಚಾನಲ್ ನೋಡ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಫ್ರೆಂಡ್ಸ್. ಇದು ಮೊದಲನೇ ಶ್ರಾವಣದ ಶುಕ್ರವಾರ ಪೂಜೆ ಮಾಡಿದ್ದೀನಿ ಸಿಂಪಲ್ಲಾಗಿ, ಫಸ್ಟ್ ವಾರದ್ದು. ಸೊ ಹಾಗಾಗಿ ಒಂದು ಸ್ವಲ್ಪ ಕ್ಲಿಪ್ಸ್ ತೊಗೊಂಡಿದ್ದೀನಿ, ನಿಮ್ಮ ಜೊತೆ ಶೇರ್ ಮಾಡ್ಕೊಳಕತ್ತೀನಿ ನೋಡಿರಿ ಫ್ರೆಂಡ್ಸ್. ಇಷ್ಟೇ ಅದು ಸ್ವಲ್ಪ ಇರೋ ಜಾಗದಲ್ಲೇ ಅಡ್ಜಸ್ಟ್ ಮಾಡಿಕೊಂಡು ಪೂಜೆನ ಮಾಡಿದ್ದೀನಿ. ಯಾವ ರೀತಿಯಾಗಿ ಪೂಜೆ ಮಾಡಿದ್ರು ಮನಸ್ಸಿಂದ ಪೂಜೆ ಮಾಡೋದ್ರಿಂದ ಸ್ವಲ್ಪ ಖುಷಿ ಸಿಗ್ತದೆ ನೋಡಿರಿ ಫ್ರೆಂಡ್ಸ. ಈ ರೀತಿ ಪೂಜೆ ಮಾಡಿದ್ದೀನಿ. ಸೊ ನೀವೆಲ್ಲ ಯಾವ ರೀತಿ ಪೂಜೆ ಮಾಡ್ತೀರಾ ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸ್ರಿ ಫ್ರೆಂಡ್ಸ್. ಇದಕ್ಕಿಂತ ಮುಂಚೆ ನಾನು ಒಂದು ಸ್ವಲ್ಪ ಸಾಮಗ್ರಿ ಇವು ಪೂಜೆಗೆ ಬೇಕಾಗಿರೋ ವಸ್ತುಗಳನ್ನು ತರಕ್ಕೆ ಮಾರ್ಕೆಟ್ಗೆ ಹೋಗಿದ್ದೆ. ಅವು ಕೂಡ ಒಂದು ಸ್ವಲ್ಪ ವಿಡಿಯೋ ಮಾಡ್ಕೊಂಡಿದ್ದೀನಿ, ಕ್ಲಿಪ್ಸ್ ಹಾಕ್ತೀನಿ ನೋಡಿರಿ ಫ್ರೆಂಡ್ಸ್. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನ ಮರಿಬೇಡ್ರಿ, ಪ್ಲೀಸ್ ಸಪೋರ್ಟ್ ಮಾಡಿರಿ. ಇದು ನೋಡಿರಿ, ಇಡಕ್ಕೆ ತೆಂಗಿನಕಾಯಿ ತೊಗೊಂಡಿದ್ದೀನಿ ಲಕ್ಷ್ಮೀ ಅಮ್ಮನ ಮೂರ್ತಿ ಕೂಡ್ಸೋಕೆ. ಆಮೇಲೆ ಕಾಯಿ ಹೊಡ್ಯಾಕೆ ತೆಂಗಿನಕಾಯಿ ತೊಗೊಂಡಿದ್ದೀನಿ ನೋಡಿರಿ ಫ್ರೆಂಡ್ಸ್. ಇಷ್ಟು ಕಾಸ್ಟ್ಲಿ ಮಾರಾಕತ್ತಾರಲ್ಲ, ಹೇಳೋದೇ ಬೇಡ. ಇದು ನೋಡಿರಿ ಬಾಳೆಹಣ್ಣು, ಇದು ಗೆಜ್ಜೆ ವಸ್ತ್ರ. ಭಾಳ ಅಂದ್ರೆ ಭಾಳ ಲಕ್ಷ್ಮೀ ಪೂಜೆಗೋಸ್ಕರ ತುಟ್ಟಿ ಮಾಡತ್ತಾರ. ಇದು ಕಾಲುಂಗ್ರ ತೊಗೊಂಡಿದ್ದೀನಿ, ತಾಳಿ ಇದೆ, ಸೊ ಹಾಗಾಗಿ ಕಾಲುಂಗ್ರನ ತೊಗೊಂಡಿದ್ದೀನಿ. ಸೊ ಇದು ನೋಡಿರಿ, ಒಂದು ಹೂವಿನ ಹಾರ, ಒಂದು ದಂಡಿ ತೊಗೊಂಡಿದ್ದೀನಿ ಲಕ್ಷ್ಮಿಗೆ. ಸೊ ಲಕ್ಷ್ಮಿಗೆ ಕೂಡ ಹಾಕ್ತೀವಲ್ಲ, ಲಕ್ಷ್ಮೀ ಅಮ್ಮವ್ರಿಗೆ ಹಾಕಕ್ಕೆ ತೊಗೊಂಡಿನಿ. ಇದು ಒಂದು 5 ಥರ ಹಣ್ಣು. ಇದು ಕೂಡ 60 ರೂಪಾಯಿ ನೋಡಿರಿ ಫ್ರೆಂಡ್ಸ್ ಒಂದೊಂದು ಹಣ್ಣಿಗೆ. ಆಮೇಲೆ ಇದೊಂದು ಬ್ಲೌಸ್ ಪೀಸ್ ಒಂದು ಚೆನ್ನಾಗಿರೋದೇ ತೊಗೊಂಡಿದ್ದೀನಿ. ಸೊ 120 ರೂಪೀಸ್ ಕೊಟ್ಟೀನಿ. ಆಮೇಲೆ ಇದು ನೋಡಿರಿ, ಮ್ಯಾಗ ಹಾಕೋಕೆ ವಸ್ತ್ರ ತೊಗೊಂಡಿದ್ದೀನಿ ಲಕ್ಷ್ಮೀ ಅಮ್ಮವ್ರಿಗೆ ಹಾಕೋಕೆ. ಸೊ ಈ ರೀತಿ ಸ್ವಲ್ಪ ಶಾಪಿಂಗ್ ಮಾಡಿದ್ದೀನಿ ನೋಡಿರಿ ಫ್ರೆಂಡ್ಸ್. ಆಮೇಲೆ ಹುಡುಗರಿಗೆ ಒಂದಿಷ್ಟು ಸ್ನ್ಯಾಕ್ಸ್ ತೊಗೊಂಡಿದ್ದೀನಿ, ಎಲೆ ಇವೆಲ್ಲ ತೊಗೊಂಡಿನಿ. ಸೊ ಇಷ್ಟೆಲ್ಲ ಇಷ್ಟು ಸಾಮಾನು ತೊಗೋಬೇಕಂದ್ರೆ 600 ರೂಪೀಸ್ ಆಯಿತು ಫ್ರೆಂಡ್ಸ್. ಅಂತೂ ಕಾಸ್ಟ್ಲಿ ಮಾರಾಕತ್ತಾರ. ಇದು ಸಿಂಪಲ್ಲಾಗಿ ಮಾಡೋರು ಪೂಜೆ ಸ್ವಲ್ಪನೇ ತೊಗೊಂಡಿನಿ. ಸೊ ಮತ್ತೆ ಸಿಗೋಣ ನೆಕ್ಸ್ಟ್ ವ್ಲಾಗ್. ಬಾಯ್ ಫ್ರೆಂಡ್ಸ್, ಥ್ಯಾಂಕ್ ಯು.